ನಿನ್ನೆ ಸಚಿವ ಸಂಪುಟದ ಸಭೆ ನಡೆಯಿತು. ಸಚಿವ ಸಂಪುಟದ ಸಭೆಯಲ್ಲಿ ಈ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಇದು 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇದ್ದಂತ ವಿಚಾರಗಳನ್ನ ಜನರ ಹಕ್ಕುಗಳನ್ನಾಗಿ ಮಾಡಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು. ಇದನ್ನ ಮೋದಿ ಸರ್ಕಾರ ರಿಪೀಲ್ ಮಾಡೋದ್ರ ಮೂಲಕ, ಮನ್ರೇಗಾ ಕಾಯ್ದೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ಯಾರ ಜೊತೆಲೂ ಕೂಡ ಚರ್ಚೆ ಮಾಡಿಲ್ಲ. ರಾಜ್ಯ ಸರ್ಕಾರಗಳ ಜೊತೆಲೂ ಚರ್ಚೆ ಮಾಡಿಲ್ಲ, ಜನರ ಜೊತೆಲೂ ಚರ್ಚೆ ಮಾಡಿಲ್ಲ, ನಮ್ಮ ಅಭಿಪ್ರಾಯನೂ ಕೂಡ ಪಡೆದಿಲ್ಲ. ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶನ ಮಾಡಿದ್ದಾರೆ. 12 ಕೋಟಿ 16 ಲಕ್ಷ ಇಡೀ ದೇಶದಲ್ಲಿ 12 ಕೋಟಿ 16 ಲಕ್ಷ ಕಾರ್ಮಿಕರಿದ್ದಾರೆ. 6 ಕೋಟಿ 21 ಲಕ್ಷ 6 ಕೋಟಿ 21 ಲಕ್ಷ ಮಹಿಳೆಯರಿದ್ದಾರೆ. ಆಮೇಲೆ ಪರಿಶಿಷ್ಟ ಜಾತಿಯವರು 17% ಇರ್ತಾರೆ. ಪರಿಶಿಷ್ಟ ವರ್ಗದವರು 11% ಇರ್ತಾರೆ. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ 71.18 ಲಕ್ಷ ಕೋಟಿ, ಆಮೇಲೆ ಲಕ್ಷ 71.18 ಲಕ್ಷ ಕೋಟಿ ಅಲ್ಲ, ಲಕ್ಷ 71.18 ಲಕ್ಷ ಆಕ್ಟಿವ್ ನರೇಗಾ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ. ಆಮೇಲೆ ಬಿಜೆಪಿಯವ್ರ ಸಾಧನೆ ಏನಪ್ಪಾ ಅಂತಂದ್ರೆ, ಈಗ 11.5 ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ, ಅವ್ರ ಸಾಧನೆ ಏನಪ್ಪಾ ಅಂತಂದ್ರೆ ಯೋಜನೆಗಳನ್ನ ಹೆಸರು ಬದಲಾಯಿಸೋದು. ಈ ತರ 30 ಯೋಜನೆಗಳಿಗೆ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಿರ್ಮಲ್ ಭಾರತ್ ಅಂತ ಇತ್ತು, ಅದನ್ನು ಸ್ವಚ್ಛ ಭಾರತ್ ಅಂತ ಮಾಡೋದು. ಇಂದಿರಾ ಆವಾಸ್ ಯೋಜನೆಯನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮಾಡೋದು. ಪಂಚವಾರ್ಷಿಕ ಯೋಜನೆಯನ್ನ ಎಂಥದ್ದು, ಪ್ಲಾನಿಂಗ್ ಕಮಿಷನ್, ನೀತಿ ಆಯೋಗ ಮಾಡೋದು. ಈ ರೀತಿ ದೇಶದ ಪ್ರಗತಿ ಮಾಡಲಿಕ್ಕೆ ಮಾಡಿದಂತ ಅನೇಕ ಯೋಜನೆಗಳನ್ನು ಬುಡಮೇಲು ಮಾಡಿದ್ದಾರೆ. ಮನುಸ್ಮೃತಿ ಏನ್ ಹೇಳ್ತದೆ ಅಂತಂದ್ರೆ,
ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರ ಕೈಯಲ್ಲಿ ಹಣ ಇರಬಾರದು. ಯಾಕಂದ್ರೆ ಅವರು ಸೇವಕರಾಗೇ ಇರಬೇಕು. ಮನುಸ್ಮೃತಿ ಏನ್ ಹೇಳ್ತದೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರಿಗೆ ಅವ್ರ ಕೈಯಲ್ಲಿ ಹಣ ಇರಬಾರದು, ಸ್ವಾಭಿಮಾನದಿಂದ ಬದುಕಬಾರದು. ಅವರು ಸಂಪೂರ್ಣ ಸೇವಕರಾಗಿರ್ಬೇಕು. ಈ ಮನುಸ್ಮೃತಿಯಿಂದ ಪ್ರೇರಣೆ ಪಡೆದಿರೋರು ಯಾರು? RSS. ಅವರು ಮಾರ್ಗದರ್ಶಕರು, ಬಿಜೆಪಿ ಸರ್ಕಾರಕ್ಕೆ ಮಾರ್ಗದರ್ಶಕರು ಅವರು. ಅಂದ್ರೆ ಹಳ್ಳಿ ಅಧಿಕಾರನ ಕಿತ್ಕೊಳ್ಳೋದು, ದಿಲ್ಲಿನಲ್ಲಿ ಇಟ್ಕೊಳ್ಳೋದು. ಹಳ್ಳಿ ಅಧಿಕಾರನ ದಿಲ್ಲಿ ಅಧಿಕಾರ ಕಿತ್ಕೊಂಡಿದೆ. ನಾನು ಕೊನೆಯಲ್ಲಿ ಏನು ಅರ್ಜಿ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ಬಿಡ್ತೀನಿ. ಪ್ರೈಮ್ ಮಿನಿಸ್ಟರ್ಗೆ ಬರೆದಿರ್ತಕ್ಕಂಥ ಲೆಟರ್ನಲ್ಲಿ, ಇನ್ ಲೈಟ್ ಆಫ್ ದಿ ಅಬೋವ್, I urge your personal intervention to suspend the implementation of the VBG Ramji Act and to initiate constitutionally mandated consultations with state governments to strengthen the right to livelihood and build a present resilient Bharat, Vikasita Bharat. ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಪ್ರೈಮ್ ಮಿನಿಸ್ಟರ್ಗೆ ಬರೆದಿರ್ತಕ್ಕಂಥ ಜೊತೆಗೆ ನಾನು ಯಾರ ಜೊತೆಲೂ ಪಂಚಾಯತಿ ಸಮಾಲೋಚನೆ ಮಾಡಿಲ್ಲ ರಾಜ್ಯಗಳಲ್ಲಿ. ಇದು ಪಂಚಾಯತಿ ಆಗ್ತಿದೆಯಲ್ಲ, ಇದು ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರೋದು. ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ 3 ಲಿಸ್ಟ್ ಇದಾವೆ: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ನಲ್ಲಿ ಇದು ಬರೋದ್ರಿಂದ ರಾಜ್ಯಗಳ ಜೊತೆಗೂ ಕೂಡ ಸಮಾಲೋಚನೆ ಮಾಡಬೇಕು, ಜನರ ಅಭಿಪ್ರಾಯನೂ ಕೂಡ ಕೇಳಬೇಕು. ಇವರು ಸರ್ವಾಧಿಕಾರಿ ಧೋರಣೆಯನ್ನ, ಮತ್ತೆ ನಾವು ಪಕ್ಷ ಏನ್ ಮಾಡ್ತದೆ ಅಂತಕ್ಕಂಥದನ್ನ ಸಂಪೂರ್ಣವಾಗಿ ನಮ್ಮ ಪಕ್ಷ ಇದನ್ನ ವಿರೋಧ ಮಾಡ್ತದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.